ಓಹೋ, ಇದೇನಪ್ಪ ಇದು? ಸೀನಪ್ಪಣ್ಣ ಇಷ್ಟ ಬೇಗ ಎಣ್ಣೆ ಕುಡಿದ್ಬಿಟ್ಟು ಹಿಂಗ್ ತೂರಾಡ್ಕೊಂಡ್ ಬತ್ತಿತ್ತಲ್ಲ. ಸೀನಪ್ಪಣ, ಸೀನಪ್ಪಣ, ಯಾಕಡಿ ಕೊಲ್ಟೆ? ಲೇ ಹುಡ್ಗ ಶಿವು, ಅಲ್ಲೇ ಬತ್ತಿದೀನಿ ತಡಿಯೋ, ಬರೋವರೆಗೂ ಒಂಚೂರು ಸಮಾಧಾನ ತಗೊಳ್ಳೋ. ಓಹೋ, ಸೀನಪ್ಪಣ ಒಂಚೂರು ಚೆನ್ನಾಗಿ ರಿಚ್ ಆಗ್ಬಿಟ್ಟಾರ ಕಣಪ್ಪ. ಇವ್ರಂಗ್ ಕೆಣ್ಕದೆ ಅಲ್ಲವ್. ಆಮೇಲೆ ಚೆನ್ನಾಗ್ ಬಾಯಿಗೆ ಬಂದಾಗ ಬಯಸ್ಕೋಬೇಕಾಗತ್ತೆ. ಎಣ್ಣೆ ಕುಡ್ದಿರಲ್ಲಿ ಚೆನ್ನಾಗ್ ಬೋದಾಕ್ಬಿಡುತ್ತೆ. ಇವ್ರ ಸವಾಸಾಲ್ ಕಣಪ್ಪ. ಏನ್ ಮಾತಾಡ್ಬೇಕು ಅಷ್ಟ್ ಮಾತಾಡ್ಕೊಂಡ್ ಸುಮ್ನ ಬಿಡಾಕು. ಈಗ ಸೀನಪ್ಪಣ್ಣನ ಕೆಣಕಂಗೆ ಇಲ್ಲ ನೋಡ್ರಿ. ಸೀನಪ್ಪಣ, ಸೀನಪ್ಪಣ, ಹಿಂಗ್ ಆರಾಮಾಗಿ ಬಂದ್ಬಿಟ್ಟೆ ಅಂಗಡಿ ಕಡಿಕೆ. ಏನ್ ಸಮಾಚಾರ? ಇದ್ಯಾಕ ಇನ್ನೂ ಕುಂತಲ್ಲ ಇದೆಯಲ್ಲ ಸೀನಪ್ಪಣ? ಅವತ್ ಬೈಕಾಗ್ ಬಿದ್ದಿದ್ದು ಇನ್ನೂ ಹುಷಾರ ಇಲ್ವಾ? ಥೂ, ಸುಮ್ನಿರ್ಲ ಹುಡುಗ ಅತ್ತಾಗಿ. ಆ ವಜ್ಜನ್ನ ಕರ್ಕೊಂಡು ಹೋಗಿದ್ದು ನನ್ ತಪ್ಪು ಕಣವ್. ವಜ್ಜ ಹೆಂಗ ನಾನ್ ಬರಲ್ಲ ಓರಿ ನೀವೇ ಅಂತಿದ್ದ. ಬೇಡ ಕಣಜ್ಜ, ಬಾ, ಮೂರ್ ತಪ್ಪ ಬೇಜಾರ್ ಮಾಡ್ಕಂತಾನಂತ ಹೇಳಿ ಕರ್ಕೊಂಡು ಹೋದೆ. ನೋಡಿರೆ ವಜ್ಜ ಯತಾಕಿ ಕಳಸಿನಪ್ಪೋ, ಎಲ್ಲಾರ ಕೆಡವಿ ಕಳಸಿನಪ್ಪೋ ಅಂದ್ಕೊಂಡ್ ಬಂದು ಹಂಗೆ ಅಟ್ಲಲ್ಲಿ ಬಿದ್ದು ನೋಡು. ಅವತ್ತಿಂದ ಈ ಕಾಲಿನ್ನು ಹುಷಾರಾಯಿಲ್ಲ ಕಣವು. ಈ ಊತನೇ ಇಳ್ದಿಲ್ಲ ನೋಡೋ ಇಲ್ಲಿ, ಹೆಂಗ್ ಊತ್ಕೊಂಡ್ಬಿಟ್ಟಿತೆ ಅಂತ ಹೇಳಿ ಮಣ್ಕಾಲ್ಗೆ ಏಟಾ ಬಿಟ್ಟಿತ್ ಕಣವು. ಥೋ ಸೀನಪ್ಪಣ, ಅಷ್ಟೊಂದು ಕುಣ್ತಾ ಇದೆಯಾ? ಹೋಗಿ ಒಂಚೂರು ಹಾಸ್ಪಿಟ್ಲಿಗೆ ಯಾರ ತೋರ್ಸ್ಕೊಂಬರ್ತಾನೆ. ಎಲ್ಲ ಹುಡುಗ ಶಿವು, ನಾವು ಕುಡಿಯೋ ಟಾನಿಕ್ ಮುಂದೆ ಯಾವ ಹಾಸ್ಪಿಟ್ಲು ಬೇಡ ಕಣೋ ನಮ್ಗೆ. ಅದ್ರಲ್ಲೇ ನೋವು ಕಡಿಮೆ ಆಗ್ಬಿಡುತ್ತೆ ಕಣೋ, ಅದರಲ್ಲೇ ಕಂಟ್ರೋಲ್ ಆಗ್ಬಿಡುತ್ತೆ ನಮಗೆ ನೋವು. ನಮಗೆ ಟೈಮಿಗೆ ಸರಿಯಾಗಿ ಸಿಕ್ಕಿಬಿಟ್ರೆ ಟಾನಿಕ್ಕು ಸಾಕು, ಯಾವ ನೋವು ಕಾಣಿಸ್ಕೊಳಲ್ಲ, ಏನೂ ಇಲ್ಲ. ಮತ್ತೆ ಹಂಗಂತಿದ್ಯಾ? ನೋಡಿರ ಕುಂಟ್ಕೊಂಡೆ ಬತ್ತಿದ್ಯಾ ಸೀನಪ್ಪಣ. ಹೆಂಗಾರ ಇರ್ಲಿ ಒಂಚೂರು ಹೋಗಿ ಒಂದ್ಸಲ ಎಕ್ಸ್ರೇ ಹೊಡೆಸ್ಕೊಂಬ ಹಾಸ್ಪಿಟ್ಲ್ ಕಡೆಗೆ. ಈಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬರೀ ನಿಮ್ದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ತಗೊಂಡವ್ರೆ ಸಾಕು, ಫ್ರೀಯಾಗಿ ಹೊಡ್ಕೊಡ್ತಾರೆ. ನೋಡ್ಬಿಟ್ಟು ಅಲ್ಲೇ ಟ್ಯಾಬ್ಲೆಟ್ ಗಿಬ್ಲೆಟ್ ಎಲ್ಲ ಕೊಟ್ಟು ಒಂದು ಇಂಜೆಕ್ಷನ್ ಮಾಡಿ ಕಳಿಸ್ತಾರೆ. ಸುಮ್ನೆ ಹಂಗೆ ಬಡ್ಕೊಂಡು ಸೀನಪ್ಪಣವು. ಆಮೇಲೆ ಹಳೆ ನೋವು ಅಳ್ನೋವು ನಿಂತ್ಕೊಂಡ್ಬಿಟ್ರೆ ಭಾರಿ ಕಷ್ಟ ಅವೆಲ್ಲ. ಒಂಚೂರು ತೋರ್ಸ್ಕೊಂಬ, ಹೆಂಗಾರ ಇರ್ಲಿ ಒಂದ್ಸಲ ಹೋಗಿ. ನೀನ್ ಹೇಳೋದು ಸರಿ ಕಳ್ಳ ಹುಡ್ಗ, ನೀನ್ ಹೇಳೋದು ಒಳ್ಳೇದ್ಕೆ. ನೋಡೋಣ ತಗ, ಎಲ್ಲಾರ ನಾಳೆಗಿಲೆ ಪುರ್ಸೊತ್ತಾಗಿದ್ರೆ ನೋಡೋಣ, ಹೋಗ್ ಬಂದ್ರ ಆಗತ್ತೆ ತಗ. ಮತ್ತೆ ಸೀನಪ್ಪಣ, ಟೀಗಿ ಏನಾರ ಕುಡಿತೀಯ? ಟೀಗಿ ಏನಾರ ಕೊಡೋಣ? ಹುಡುಗ ಶಿವು, ಬೇಡ ಕಣು. ಚೇರ್ ಹಾಕೋ, ಇಲ್ಲಿ ಚೇರ್ ಹಾಕು, ಕುತ್ಕೊಳ್ಳೋಣ. ಒಂಚೂರು ಕಾಲ್ ನೋವ್ತೈತೆ, ಹಾಕು. ಥೋ ಸೀನಪ್ಪಣ, ನಾನು ಅಂಗಡಿ ಬಾಕಲ್ ತೆಗ್ದಿದ್ದು ಲೇಟ್ ಆಗ್ಬಿಡ್ತಾ, ಹಂಗಾಗಿ ಎಲ್ಲ ಒಳಗಡೆ ಕೆತ್ತೋಯ್ದೆ. ನೋಡಿರ ಚೇರೆ ಹಾಕಿಲ್ಲ, ಮರ್ತ್ಬಿಟ್ಟಿ ನಾನು. ಸರಿ ತಂದೆ ತಡಿ. ತತ್ತಾರ ಒಂಚೂರು ಬೇಗವು, ಕಾಲ್ ನೋವು ಬಾರಿಕಂದ್ ತಾಂಬಾರು, ನಿಂತ್ಕೊಳಕ್ ಆಗ್ತಿಲ್ಲ, ತಾಂಬ ಬೇಗವ. ಸೀನಪ್ಪಣ, ತಗ ಚೇರ್ ಹಾಕಿದ್ದೀನಿ, ಕೂತ್ಕ ನೀನು, ಆರಾಮಾಗಿ ಕೂತ್ಕ ಈಗ. ಅಯ್ಯೋ ಸರಿ ಕಳ್ಳ ಹುಡ್ಗ, ಒಂಚೂರು ಟೀಗಿ ಕೊಡು, ಟೀಗಿ ಕುಡಿಯೋಣ ಕೊಡು. ನೋಡಿರ ಈ ಹಾಳಾದ್ ಮಳೆ ಹಿಂಗ್ ಕವ್ಕೊಂಡ್ಬಿಟ್ಟಿತ್ತಲು. ಮೋಡ ಕರ್ರಗ್ ಹಾಕೊಂತೈತಿ, ಈಗ್ಲೂ ಆಗ್ಲೂ ಹೆಂಗ್ ಕಾಣ್ತಿತ್ತಪ್ಪ. ಇದ್ಯಾ ಮಳೆ ಬರುತ್ತೆ ಅಂತ ಕಾಣದ, ಏನಂತ ಕಾಣದಪ್ಪ, ಒಂದು ಗೊತ್ತಾಗ್ತಿಲ್ವಲ್ಲ. ನೋಡೋಣ, ಏನೋ ವಿದ್ಯಾಟ ಹೆಂಗಿರುತ್ತ, ಭಗವಂತ ಇಚ್ಛೆ ಹೆಂಗಾಗುತ್ತೆ. ತಂಬ ಒಂಚೂರು ಟೀ ತಂಬ. ಆಹಾ, ಈಗ ಒಂಚೂರು ನೆಮ್ಮದಿ ಆಯ್ತು ನೋಡಪ್ಪ. ಹಾಳಾದಿ ಕಾಲ್ ನೋವು ಏನ್ ಮಾಡೋದು ಅನ್ಸ್ಬಿಟ್ಟಿದೆ ನನಗಂತೂ. ಅಲ್ಲ, ಈ ನಮ್ ಗೌಡ್ರು ಎತ್ಲಾಗ ಹೋಗ್ಬಿಟ್ರು ನೋಡ್ರಿ. 2 ದಿನದಿಂದ ಎತ್ಲ ಕಾಣ್ತಾನೆ ಇಲ್ವಲ್ಲ. ನಮ್ ಗೌಡ್ರು ಎತ್ಲಾಗ ಹೋದ್ರು ಅಂತ ಕಾಣೋಣ. ಎಲ್ಲ ಹುಡುಗ ಶಿವು, ಗೌಡ್ರು ಏನಾರು ಬಂದಿದ್ರೇನ ಈ ಕಡೆಗೆ? ನೋಡಿರಿ, ನೆನ್ನೆ ಮೊನ್ನೆಯಿಂದ ಯಾಕೆ ಕಾಣ್ತಾನೆ ಇಲ್ಲ ಗೌಡ್ರು. ಎಲ್ಲಾರ ಬಂದಿದ್ರೇನ ಅಂಗಡಿ ಕಡೆಗೆ? ಸೀನಪ್ಪಣ, ಬಂದಿದ್ರು, ಒತ್ತಾರೆ ಬಂದಿದ್ರು. ನಿಮ್ಮ ಅಪ್ಪ ಏನುವೆ ಗೌಡ್ರು ನೆನ್ನೆ ಹೋಗಿ ಏನೋ ಕಬ್ಬು ನಡಕ್ಕೆ ಹೊಲ ಎಲ್ಲ ಉಳಿಸಿದೀವಿ ಅಂತ ಏನೋ ಮಾತಾಡ್ತಿದ್ರು. ಬಂದಿದ್ರು ಕಣ್. ನಿನಗೆ ಗೌಡ್ರು ಸಿಕ್ಕಿಲ್ವಾ? ಇಲ್ಲ ಕಣ ಹುಡ್ಗ, ಇಲ್ಲ, ನನಗೆ ಸಿಕ್ಕಿಲ್ ಕಣ ಗೌಡ್ರು. ಸಿಕ್ಕಿದ್ರೆ ನಾನು ಯಾಕ ನಿನಗೆ ಕೇಳ್ತಿದ್ದೆ. ಓಹೋ, ಸೀನಪ್ಪ ಹೆಂಗೋ ಇಲ್ಲೇ ಸಿಕ್ತ ಕಣಪ್ಪ. ಒಳ್ಳೇದಾಯ್ತು ತಗ ನನಗೂ. ಸೀನಪ್ಪ, ಇಲ್ಲ ಸೀನಪ್ಪ, ಏನೋ ಹಿಂಗ ಆರಾಮಾಗಿ ಕೂತ್ಕೊಂಡ್ಬಿಟ್ಟಲ್ಲವು. ಓಹೋ, ಬೋರಾಜ, ಬರಪ್ಪ ಬೋರಾಜ, ಏನ್ ಚೆನ್ನಾಗಿದೇನಪ್ಪ. ಸೊಂಟ ಮುರಿದೋಯ್ತೆ, ನನ್ ಕೈ ಮುರಿದೋಯ್ತೆ, ನನ್ ಕಾಲ್ ಮುರಿದೋಯ್ತೆ ಅಂತ ಒದ್ದಾಡ್ತಿದ್ದೆ ಅಟ್ಲಲ್ಲಿ ಬಿದ್ದು. ಚೆನ್ನಾಗಿದ್ಯಾ? ನೋಡಿರ ಗುಡ್ಕಲ್ನಂಗ್ ಬಂದು ಚೆನ್ನಾಗಿ ಕೂತ್ಕೊಂಡು ನಿಂತಿದ್ಯಾ. ಏನ ನಾಟಕ ಆಡ್ಬಿಟ್ಟ ನೀನು, ನೌಟಂಕಿ ನಾಟಕವ.
ಆಹಾ ನಿಂತ ನೋಡಿ ಕಲಿಬೇಕು ಕಣಜು, ಬುದ್ಧಿಯು ನಮ್ಮಂತರು ನಿನ್ನಂತರ ನೋಡಿ ಕಲಿಬೇಕು. ಎಲ್ಲ ಶಿರಪ್ಪ, ಇದ್ಯಾಕೋ ಹಿಂಗ್ ಮಾತಾಡ್ತೀಯ? ಆ ಅವತ್ತು ಬೀಳಿಸ್ಬಿಟ್ಟು ನೋಡಿದ್ರೆ ಹಿಂಗ್ ಮಾತಾಡ್ತೀಯಲ್ಲ. ನನಗೂ ಇನ್ನು ಸೊಂಟ ನೋವು ಹೋಯಿಲ್ ಕಣ. ಏನ್ ಮಾಡೋಣ, ನಾನುವೆ ವಿಕ್ಸು ಆ ಸ್ಪ್ರೇ ಎಲ್ಲ ಹೊಡ್ಕೊಂಡು ಏನಾರ ಮಾಡಿ ಒಂಚೂರು ಸಮಾಧಾನ ಆಗಿನಿ. ಇನ್ನು ಹೋಯಿಲ್ ಕಣ ನನಗೆ ಸೊಂಟ ನೋವು. ನೆನ್ನೆ ಹೋಗಿ ಮಾತ್ರೆ ಗೀತ್ರೆ ಎಲ್ಲ ತಗೊಂಡು ಹಾಸ್ಪಿಟ್ಲಿಗೆಲ್ಲ ತೋರ್ಸ್ಕೊಂಡ್ ಬಂದಿನಿ. ಬೇಕಾದ್ರೆ ಬಾರು, ನಿನಗೆ ಅಷ್ಟು ನಂಬಿಕೆ ಇಲ್ಲ ಅಂದ್ರೆ ಬಾ, ಮನೇಲಿ ಎಲ್ಲಿ ಮಾತ್ರೆ ತಂದಿಟ್ಟಿರೋದು, ಹಾಸ್ಪಿಟ್ಲಿಗೆ ಹೋಗಿ ಬಂದಿರೋದು, ಗೌರ್ಮೆಂಟ್ ಹಾಸ್ಪಿಟ್ಲ್ ಚೀಟಿ ಎಲ್ಲ ತೋರ್ಸಿಂಗಂ ಬಾರು. ನಿನಗೆ ಸುಳ್ಳು ಹೇಳ್ಬೇಕೇನೋ ನಾನು? ಆಹಾ ಕಂಡಿದ್ದೀನಿ, ಮುಚ್ಕ ಕೂತ್ಗಳಾಗ. ಏನು ಹೊಸ್ತಾಗಿ ನೋಡ್ತೀರಿ ನಿನ್ನಂಗ ಆಡ್ತಿದ್ಯಪ್ಪ. ಎಲ್ಲ ಸಿರಪ್ಪ, ಅದ್ಯಾಕಂಗ್ ಮಾತಾಡಿಯೋ? ನಾನೇನೋ ಮಾಡ್ದೆ ನೋಡಿರಿ, ನೀನೇ ಬೈಕ್ ಓಡಿಸ್ಕೊಂಡು ಹೋಗಿ ನನ್ನ ಕುಂಡಿಸ್ಕೊಂಡ್ ಬಂದು ನೀನೇ ಬೀಳಿಸ್ಬಿಟ್ಟು ನನ್ನ ಮೇಲೆ ಜೋರ್ ಮಾಡ್ತಿದ್ಯಲ್ಲ. ಬಾಯಿ ಏನಜ ನಿಂದು ಬಾಯಿ. ಎಲ್ಲಾರ ದಬಾ ಎಪ್ಕಿಟ್ಟಿವು, ಎಲ್ಲಾರ ಎತ್ತಾಕ್ಬಿಟ್ಟಿ ಕಣು, ನನ್ನೆಲ್ಲಾರ ಕೆಡವಿ ಬಿಟ್ಟಿ ಕಣು ಅಂತ ಹೇಳಿ ಬಂದು ಕೆಡವಿ ಬಿಟ್ಟಲ್ಲ. ನೀನ್ ಸರಿಯಾಗಿ ಕೂತ್ಕೊಂಡಿದ್ರೆ ಅದ್ಯಾಕ ಜಾಸ್ತಿ ಬೈಸ್ಕಿಡ್ ಆಗೋದು? ನೀನ್ ಎತ್ಲಾಗೆ ಎಣ್ಣೆ ಕುಡಿದ್ಬಿಟ್ಟು ತೂರಾಡ್ಕೊಂಡು ಕುದ್ಕೊಂಡ್ಬಿಟ್ಟು ಇನ್ ನನ್ ಮೇಲೆ ಆಡ್ತಿದ್ಯಾ ನೀನು? ಸರಿ ಆತು ಬಿಡಪ್ಪ, ಒಲಿ ಬಿಡು, ನಂದೇ ತಪ್ಪ ತಕೊಂಡ್ಬಿಡು. ಇನ್ನೊಂದ್ಸಲ ಏನು ಮಾತಾಡೋದ. ಸಿನಪ್ಪ, ನಿಂಗೆ ಏನೋ ಒಂದು ವಿಷಯ ಹೇಳ್ತೀನಿ ಕಣೋ, ಬೈಯಂಗಿಲ್ಲ ನೋಡಪ್ಪ, ಈಗಲೇ ಹೇಳ್ಬಿಟ್ಟಿದ್ದೀನಿ. ಅದೇನಂತ ಹೇಳಜ, ಅದೇನು ಹೇಳು, ಆಮೇಲೆ ಬೈಯೋದೋ ಬಿಡೋದೋ ಯೋಚನೆ ಮಾಡಿರಾಗತ್ತೆ. ಮೊದ್ಲು ವಿಷಯ ಹೇಳು ಏನು? ಎಲ್ಲ ಸಿನಪ್ಪ, ನಮ್ಮೂರು ಗೋಪಣ್ಣ ಇಲ್ವೇನು? ಅದೇ ಆ ಕುರಿ ಕಾಯ್ತಾರಲ್ಲ, ಕುರಿ ಇತ್ತಲ್ಲ ಅವ್ರದ್ದು 100. ಆ ಗೋಪಣ್ಣರ್ದು ಒಂದು ಕುರಿ ಹೋಗಿ ಅದೆಂಥದ್ದು ಮೇದ್ ಬಿಟ್ಟಿತ್ತು ಅಂತ ಕಣೋ. ಈಗ ಇದ್ರಲ್ಲಿ ಗುಡ್ಡಲೆಲ್ಲ ಬೆಟ್ಟ ಗುಡ್ಡ ಇರ್ತಾವಲ್ಲ, ಆ ಕಡೆಗೆಲ್ಲ ಅಲ್ಲಿ ನಮ್ಮಿದ್ರದ ಹೊಡ್ಕೊಂಡು ಹೋಯ್ದ್ರಂತೆ. ಆ ಗುಡ್ಡಲ್ಲಿ ಅದೆಂಥದ್ದು ಗರ್ಕೆ ತಿದ್ಬಿಟ್ಟು ಹೊಟ್ಟೆ ಉಬ್ರ ಬಂದು ಸತ್ತೋಗಂಗಾಯ್ತು. ಅದಕ್ಕೆ ಕುಯ್ದ್ಬಿಟ್ಟು ಪಾಲ್ ಹಾಕ್ತಿದಾರ ಅಂತ ಕಣೋ. ಪಾಲ್ ತಗೋಣ ಅಂದ್ರೆ ನಂತ ಬೇರೆ ಕಾಸಿಲ್ಲ, ಒಂದ್ ಪಾಲಾದ್ರೂ ತಗೋಣನೇನು? ಓಹೋ, ಈ ಅಜ್ಜಿಗಾಲ 2 ದಿನಕ್ಕೆ ಬಾಯ್ ಕಟ್ಟಂಗ ಆಗ್ಬಿಟ್ಟೈತೆ. ಬಾಡಿ ತಿನ್ಬೇಕು ಅಂತ ಇಲ್ಲಿ ನನ್ನ ಹುಡುಗಿ ಬಂದಿದ್ಯಾ? ಯಾಕೆ ಅಲ್ಲೇ ತಗೊಂಡು ಮನೆಗೆ ಹೋಗಿ ಮಾಡಿಸ್ಕೊಂಡ್ ತಿನ್ನೋದ್ ಬಿಟ್ಟು ನಂತವ್ ಯಾಕೆ ಬಂದೆ ನೀನು? ಸೀನಪ್ಪ, ಹಂಗಲ್ ಕಣು, ನೋಡಿದ್ರೆ ನಮ್ಮನೆಯವರು ಬಾಡಿಗೆ ತಗೊಂಡು ಹೋಗ್ಬಿಟ್ರೆ ಬೊಯ್ಯೋದು ಅದಿದ್ ಮಾಡ್ತಾರ ಕಣು. ಹಾಳಾದವು, ಏನ್ ಮಾಡ್ತೀಯ, ಎಂತೆಂತ ತಂದಿರ್ತೀಯ ಹಂಗೆ ಹಿಂಗೆ ಅಂತ ಬೈತವೆ. ಅದಕ್ಕೆ ಅಲ್ಲೆಲ್ಲಾರ ಒಂಚೂರು ಮಾಡ್ಕೊಂಡ್ ತಿಂದ್ರಾಗತ್ತೆ. ಗೌಡ್ರ ತೋಟದಲ್ಲಿ ಗೌಡ್ರಂಗ್ ಕರ್ಕೊಂಡು ಒಂದ್ ಪಾಲ್ ತಗೋಣಂತಾಗಿ. ನೋಡಜ್ಜ ಬರಜ್ಜ, ನೀನ್ ಪಾಲಾದ್ರೂ ತಗೋ, ಇಲ್ಲ ನೀನೇ ಬಾಡಾದ್ರೂ ಕುಯ್ಕ, ನನ್ನನ್ ಮಾತ್ರ ಕರಿಬೇಡ ಕಣಪ್ಪ, ನಾನಂತೂ ಈ ಆಡ್ದಾಗಿಲ್ಲ. ಎಲ್ಲ ಸಿನಪ್ಪ, ಹಂಗಂದ್ರ ಆಗುತ್ತೇನು? ಗೌಡ್ರಿಗೂ ಹೇಳ್ತಿಂಕ ಬಾರು. ಗೌಡ್ರು ಎಲ್ಲಾರ ಸಿಕ್ಕಿರೆ ಹೇಳೋಣ, ಇಲ್ಲ ಅಂದ್ರೆ ಶಿವು ಒಂದ್ ಮಾತ್ ಫೋನ್ ಮಾಡ್ಬಿಡು ಗೌಡ್ರಿಗೆ. ಹಿಂಗೆ ಬೋರ್ ಆದ್ಮೇಲೆ ಸೀನಪ್ಪನೂ ನಾವು ಸೇರ್ಕೊಂಡು ಒಂದ್ ಪಾಲ್ ತಂತಿದೀವಿ, ಹಿಂಗೆ ಮರಿ ಕುಯ್ತಿದಾರಂತೆ ಅಂತ ಹೇಳಿ ತಗೊಂಡು ಅಲ್ಲಿ ಬತ್ತಿ ಕೊಡ್ರೆ ನಿಮ್ ತಾಡ್ತಾವ ಬೇಯಿಸ್ಕೊಂಡ್ ತಿನ್ನೋಣ ಅಂತ ಹೇಳೋ. ಅಜ್ಜ ಪರವಾಗಿಲ್ಲ ಕಣಜ್ಜ, ನೀನು ನನ್ನೇ ಅಕ್ಷರಿಸ್ಕೊಂತಿದ್ಯ. ಯಾಕೆ ಗೌಡ್ರತಾವ ನನ್ನ ಬಯಸಕ? ನಾನಂತೂ ಇಲ್ ಕಣಪ್ಪ, ನಾನೆಲ್ಲೂ ಬರಲ್ಲ, ನೀವು ಅದೇನ್ ಮಾಡ್ಕೋವರಿ ನೀವು. ಇಲ್ಲ ಹುಡ್ಗ ಶಿವು, ಹಂಗಂದ್ರ ಆಗತ್ತೆ. ನಾವು ಭಾನುವಾರ ಅದೆಂತದು ಬಾಡ್ ತಿಂದಂಗಿರೋದು, ಬಾಯಿ ಮುಚ್ಕೊಂಡ್ ಬಾರವ್, ಏನಾಗಲ್ಲ. ಬಾಡ್ ತಿನ್ ಬಂದ್ ಇನ್ನು 3 ದಿನ ಇಲ್ಲ, ಮತ್ತಲ್ಲಿ ಬಾಡ್ ತಿನ್ನೋಣಂತಿದ್ದಲ್ಲ ಅಜ್ಜ. ಏನು ಇಲ್ ಕಣಪ್ಪ, ನಾನು ಬರಲ್ಲ, ನೀವ್ ಹೋಗಿ ಅದೇನ್ ಮಾಡ್ಕೊಂತೀರ ಮಾಡ್ಕೊ ಹೋಗಿ. ಎಲ್ಲ ಹುಡ್ಗ, ಹಂಗಂದ್ರ ಸರಿ ಆಗತ್ತೇನು? ಬಾರು, ಗೌಡ್ರಿಗೆ ನಾನು ಹೇಳ್ತೀನಿ, ತೀರಾ ಫೋನ್ ಮಾಡ್ಕೊಡು, ನಾನೇ ಮಾತಾಡ್ತೀನಿ. ಸಿನಪ್ಪ, ಬೋರಾಜ, ಏನ್ ಹಿಂಗ ಆರಾಮಾಗಿ ನಿಂತ್ಕೊಂಡ್ಬಿಟ್ರಲ್ಲ? ಓ ಗೌಡ್ರೆ, ಈಗ ತಾನೇ ನಿಮ್ಮನ್ನ ನೆನೆಸ್ತಿದ್ದೆ ಗೌಡ್ರೆ. ಈ ಹುಡುಗ ಶಿವುಗೆ ಒಂಚೂರು ಗೌಡ್ರಿಗೆ ಫೋನ್ ಮಾಡ್ಕೊಡ, ಇಲ್ಲಿ ಮಾತಾಡ್ತೀನಿ ನಾನು ಅಂತಿದ್ದೆ. ಅಷ್ಟೊತ್ತಿಗೆ ನೀವೇ ಬಂದ್ರಿ. ಹೆಂಗ ಬನ್ನಿ ಹೆಂಗ ಒಳ್ಳೇದಾತ್ ಬಂದಿದ್ ನೀವು. ಗೌಡ್ರೆ, ಈ ವಜ್ಜ ಮಾತಿಗೆ ನೀವು ತಲೆ ಕೆಡಿಸ್ಕೋಬೇಡಿ ಗೌಡ್ರೆ, ಈ ವಜ್ಜ ಸರಿ ಇಲ್ಲ. ನೀವು ಕುತ್ಕೊಳ್ಳಿ, ಆರಾಮ ಕುತ್ಕೊಂಡು ಟೀಗಿ ಕೂಡ್ದು ಮಾತಾಡಿರಾಗತ್ತೆ. ಕುತ್ಕೊಳ್ಳಿ ಗೌಡ್ರೆ, ನೀವು ಆರಾಮಾಗಿ ಕುತ್ಕೊಳ್ಳಿ. ಯಾ ಸೀನಪ್ಪ, ಹೆಂಗಿತ್ತು ಕಾಲವು? ಹುಷಾರಾದೇನು? ಪರವಾಗಿಲ್ಲ? ಅಯ್ಯೋ ಗೌಡ್ರೆ, ನನ್ ಕತೆ ಯಾಕೆ ಹೇಳ್ತೀರಾ ಗೌಡ್ರೆ? ಈ ಮಂಡಿ ಊದ್ಕೊಂಡಿರೋದ್ ನೋಡಿ ಗೌಡ್ರೆ, ಇಲ್ಲಿ
ಹೆಂಗ್ ಊದ್ಕೊಂಡಿತ್ತಂತ ಹೇಳಿ. ನನಗೂ ನಡಿಯಕ್ ಆಗ್ದಲೆ ಆ ನೋವು ತಡಿಯಕ್ ಆಗ್ದಲೆ ಹೋಗಿ ಎಣ್ಣೆ ಕುಡಿದ್ಬಿಟ್ಟೆ ಕಂಗೌಡ್ರೆ. ನಾನುವೇ ಖರ್ಚಿಗೆ ಕಾಸಿರ್ಲಿಲ್ಲ ಬೇಡ ಅಂತ ಸುಮ್ಮನೆ ಆಯಿದ್ದೆ. ನೋಡಿರೆ ತಡಿಯಕ್ಕಾಗಲಿಲ್ಲ ಗೌಡ್ರೆ, ನೋವು ತಡಿಯಕ್ಕಾಗಲಿಲ್ಲ. ಅದಕ್ಕೆ ಹೋಗಿ ಎಣ್ಣೆ ಕುಡಿದ್ಬಿಟ್ಟೆ ಕಂಗೌಡ್ರೆ. ಅಲ್ಲ ಕಳಸಿನಪ್ಪ, ನೋವು ಕಾಣಿಸ್ಕೊಂತು ಅಂತ ಎಣ್ಣೆ ಕುಡಿದ್ರೆ ಸರಿ ಆತೇನು? ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಒಂದು ಎಕ್ಸ್ರೇ ಹೊಡ್ಸ್ಕೊಂಡು ಇಂಜೆಕ್ಷನ್ ತಗೊಂಡು ಅದು ಏನಾಯ್ತಂತ ಒಂಚೂರು ತೋರಿಸ್ಕೊಂಬರೋಬಿಟ್ಟು ಎಣ್ಣೆ ಕುಡ್ದು ಬಂದೆ ಗೌಡ್ರೆ. ನೋವು ತಡಿಯಕ್ಕಾಗ್ದಲೆ ಅಂತಿದ್ಯಲ್ಲ, ಮಾನ ಮರ್ಯಾದೆ ಏನಾರು ಐತೇನೋ ನಿಂಗೆ? ಆ ವಜ್ಜ ನಿಮ್ಮಪ್ಪ ನೋಡಿರೆ ಕಬ್ಬಿಣಕ್ಕೆ ಹೊಲ ಉಳಿಸ್ಕೊಂಡು ಆ ವಜ್ಜ ಡಾಕ್ಟರ್ ಅವ್ರ ಇವ್ರನ್ನೆಲ್ಲ ಹೊಂಚ್ಕೊಂಡು ಪರದಾಡ್ತಿರ್ತಾನಲ್ಲ. ನೋಡಿ ನೀನು ಹಿಂಗೆ ಎಣ್ಣೆ ಕುಡ್ಕೊಂಡು ಆಡ್ತೀನಿ, ಎಣ್ಣೆ ಕುಡ್ಕೊಂಡ್ ಬಂದೆ ಗೌಡ್ರೆ, ನೋವು ತಡಿಯಕ್ಕಾಗಲಿಲ್ಲ. ಬರೀ ಇವೇ ಹೇಳ್ತೀಯಲ್ಲ ಸಿನಪ್ಪ. ಒಂಚೂರು ಮನೆಯನ್ನ ಜವಾಬ್ದಾರಿ ಇಲ್ವಲ್ಲ ನಿಂಗೆ? ಈ ವಯಸ್ಸಾದ್ರೂ ಬರೀ ಎಣ್ಣೆ ಎಣ್ಣೆ ಅಂತ ಇಷ್ಟೊಂದು ಇದಾಗ್ಬಿಟ್ಟಲ್ಲ ನೀನು. ನೋಡಿರ ನಿಮ್ಮ ಅಪ್ಪ ಪಾಪ ಅಷ್ಟೊಂದು ಶ್ರಮ ಪಡ್ತಾನೆ. ಏನಾರ ಒಂದ್ ಮಾಡ್ಬೇಕು ಪಾಪ, ಇರೋರೊಬ್ಬ ಮೊಮ್ಮಗ ಏನಾರ ಒಂಚೂರು ಮಾಡಿ ಅವನಿಗೆ ಚೆನ್ನಾಗಿ ಓದಿಸಿ ಹೋಗೋದ್ರಲ್ಲಿ ಏನಾರ ಒಂಚೂರು ಮಾಡೋಗಣ ಅಂತ ಹೇಳಿ ಅಷ್ಟೊಂದು ಪರದಾಡ್ತಿದ್ದಾನೆ. ನೀನ್ ನೋಡಿರೆ ಯಾವ್ದು ತಲೆನೇ ಕಡಿಸ್ಕೊಳಲ್ವಲ್ಲ. ನಿಮ್ಮ ಅಪ್ಪಂಗ್ ಮಾಡ್ತಿರೋದಕ್ಕೆ ಸರಿಯಾಗಿರೋದು. ಇಲ್ಲ ಅಂದ್ರೆ ನಿನ್ನ ಮೇಲೆ ಬಿಟ್ಬಿಟ್ಟಿದ್ರೆ ಹಿಂದೆ ಎಲ್ಲ ಇರೋ ತೋಟಗಳು ಹೊಲಗಳೆಲ್ಲ ಮಾರ್ಕೊಂಡು ಎಣ್ಣೆ ಕುಡಿದು ಬಿಡ್ತಿದ್ದೆ ಬಿಡ್ಡೇನು. ಸುಮ್ಮನೆ ಕುತ್ಕೊಳ್ಳಿ ಗೌಡ್ರಿ, ನನ್ನ ನೋವು ನನಗೆ ಗೊತ್ತು, ನಿಮ್ಗೆ ಹೆಂಗ್ ಗೊತ್ತು? ಈ ವಜ್ಜ ಬೋರಾಜ್ ಹೇಳ್ತಾನೆ. ಈ ವಜ್ಜು ಮಾತು ಕೇಳ್ಕೊಂಡು ನಾನು ಹಾಳಾಗಿ ಹೋದೆ, ಸುಮ್ಮನಿರಿ ಅತ್ತಾಗೆ ಅವತ್ತು. ಏನನ್ನಪ್ಪ ಬೋರಾಜ್ ಏನೋ ನಿನಗೆ ಹಿಂದ್ಗಡಿಂದ ಕುತ್ಕೊಂಡು ಕೈ ಹಿಡ್ಕೊಂಡು ಅಲ್ಲಾಡ್ಸಿ ಹ್ಯಾಂಡ್ಲ ಕೆಡುವ ಅಂತ ಹೇಳಿ ನಾನು ನಿಂಗೆ? ಬೋರಾಜ ನಿಧಾನಕ್ಕೆ ಬರ್ದಲೆ ನೀನು ವಜ್ಜಾನು ಅಂತ ಹೇಳಿ ಸಿಟ್ ಮಾಡ್ಕೊಂಡು ಬಂದು ನೀನೇ ಜಾರ್ ಬಿದ್ದು ಮತ್ತಿನ್ ತಿರ್ಗಿ ಮಾತಾಡ್ತೀಯಪ್ಪ. ಹೋಗಿ ಮೊದ್ಲೋಗಿ ಒಂಚೂರು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಅದು ಏನಾಯ್ತಂತ ತೋರಿಸ್ಕೊಂಡು ಒಂಚೂರು ಮಾತ್ರೆ ಗಿತ್ರ ತಗೊಂಡು ನುಂಗು, ಒಂದು ಇಂಜೆಕ್ಷನ್ ತಗೊಂಡು. ಗೌಡ್ರೆ ಟೀಗಿ ಕೊಡೋಣ ಗೌಡ್ರೆ? ಎಲ್ಲ ಹುಡುಗ ಕೇಳ್ತಾ ಕುಂತಿಯಲ್ಲ ಇನ್ನು, ಒಡಗು ಟೀ ಬಿಸಿ ಮಾಡ್ಕೊಂಬ ಹೋಗು. ಗೌಡ್ರೆ ಟೀ ಆಮೇಲೆ ಕುಡಿದ್ರ ಆತೆ, ನಾನು ಹೇಳೋದು ಒಂಚೂರು ಕೇಳಿ ಗೌಡ್ರೆ. ಇಲ್ಲಿ ಏನ್ ಹೇಳಪ್ಪ, ನಿಂದೇನು ಹೇಳು? ಗೌಡ್ರೆ ಹಂಗಲ್ಲ ಗೌಡ್ರೆ, ಅಲ್ಲಿ ನಮ್ಮೂರ ಗೋಪಾಣ್ ಇಲ್ವಾ ಕುರಿ ಕಾಯ್ತಾರಲ್ಲ, ಕುರಿ ಅವರು ಒಂದು 100 ಕುರಿ ಇದಾವಲ್ಲ ಗೌಡ್ರೆ. ಅವರು ಅಲ್ಲೆಲ್ಲ ಗುಡ್ಡತ್ತವ ಮೇಯಿಸ್ತಿದ್ರ ಅಂತೆ. ಅದೆಂತದೋ ಅಲ್ಲಿ ಗುಡ್ಡದಲ್ಲಿ ಎಂತದ ಗರ್ಕೆನೋ ಏನೋ ಬೆಳೀತಂದ್ ಗೌಡ್ರೆ. ಅದನ್ನ ತಿಂದ್ಬಿಟ್ರೆ ಕುರಿಗಳೆಲ್ಲ ಹೊಟ್ಟೆ ಬುರ್ಸ್ಕೊಂಡು ಸತ್ತಾಗ್ತಾವಂತೆ. ಅಂಥದ್ದೊಂದು ಕುರಿ ತಿಂದ್ಬಿಟ್ಟು ಹೊಟ್ಟೆ ಬಂದ್ಬಿಟ್ಟಿತ್ತಂತೆ. ಅದಕ್ಕೆ ಅಲ್ಲಿ ಕುಯ್ದು ಪಾಲಾಗ್ತಿದ್ದಾರೆ, ಒಂದು ಪಾಲ್ ತಾಣನ ಅಂತ ಗೌಡ್ರೆ. ಅಲ್ಲ ಕಣಜ, ನೀನು ಪಾಲ್ ತಗೊಂಡೋಗಿ ನಿಮ್ಮಲ್ಲಿ ಮಾಡ್ಕೊಂಡ್ ತಿನ್ನಕ್ಕೆ ಅದನ್ನು ನನಗೆ ಕೇಳ್ಬೇಕ? ಹೋಗಿ ತಗೊಂಡ್ ತಿನ್ನೋಗು. ಅಯ್ಯೋ ಗೌಡ್ರೆ, ನಾನು ಮನೆಗೆ ತಗೊಂಡೋಗಿ ಪಾಲ ತಿಂದಂಗಿದ್ರೆ ಇಲ್ಲಿ ಹಾಕಿರ್ತಿದ್ದೆ ಗೌಡ್ರೆ. ಇಷ್ಟೊತ್ತಿಗೆ ಅಲ್ಲಿ ಮರಿ ಕುಯ್ಯತ್ತ ಹೋಗ್ಬಿಡ್ತಿದ್ದೆ. ಗೌಡ್ರೆ ನಮ್ಮ ಮನೆಯಲ್ಲೆಲ್ಲ ಸುಮ್ಮನೆ ಕೂಗಾಡಿ ಜಗಳ ಮಾಡ್ತಾರೆ. ಏನು ಅದೇ ಕೆಲಸ ನೋಡಿ ನಿನಗೆ ಬಾಡ್ತಂದು ತಿಂತಿರೋದು ಅದು ಇದು ಅಂತ ಹೇಳಿ. ಹಂಗಾಗಿ ಬೇಡ ಗೌಡ್ರೆ, ಒಂದು ಕೆಲಸ ಮಾಡೋಣ, 4 ಜನ ಸೇರ್ಬಿಟ್ಟು ನಿಮ್ಮ ತೋಟದಲ್ಲಿ ಮಾಡ್ಕೊಂತಿದ್ರಾಗತ್ತೆ ಗೌಡ್ರೆ. ಒಂದು ಪಾಲ್ ತಗೊಂಬಿಡಮ್ ಬನ್ನಿ. ಅಯ್ಯೋ ಬೋರಾಜ, ನಿಂಗೆ ಈ ವಯಸ್ಸೈತೆ, ಮಾನ ಮರ್ಯಾದೆ ಏನು ಇಲ್ಲ ಕಣಜ. ಈ ಹುಡುಗರ್ನೆಲ್ಲ ಕರ್ಕೊಂಡು ವಜ್ಜನ್ ಕರ್ಕೊಂಡು ಈ ಗೌಡ್ರು ಯಾವಾಗ್ಲೂ ಬಾಡ ಊಟ ಅದು ಇದು ಅಂತ ಸುತ್ತಿರ್ತಾರೆ, ಯಾವಾಗ್ಲೂ ಜೊತೆಲೆ ಇರ್ತಾರ ಅಂತ ಹೇಳಿ ಊರ್ ಜನ ಎಲ್ಲ ಮಾತಾಡ್ತಿದ್ದಾರೆ. ನೋಡಿ ನೀನ್ ಮತ್ತೆ ಅಲ್ಲೇ ಬಾಡ್ ತಗೊಂಡು ಅಲ್ಲಿ ನಮ್ ತೋಟದಾಗ ಬೇಯಿಸೋಣ ಅಂತಿದ್ಯಾ? ಏನು ಬಾಡ್ಕಣಪ್ಪ, ನೀನು ತಿನ್ನಂಗಿದ್ರೆ ಅದೆಲ್ಲಾರ ಮಾಡ್ಕೊಂಡ್ ತಿಂದ್ಬಿಡು, ನಮ್ಮನ್ನಂತೂ ಕರಿಬೇಡ. ಯಾವಾಗ ಗೌಡ್ರೆ ಮಾತಾಡ್ಕೊಂಡವ್ರು ಮಾತಾಡ್ಕೊಂತಿರ್ತಾರೆ. ಬನ್ನಿ ಗೌಡ್ರೆ, ಮಾತಾಡ್ಕೊಂಡ್ರಲ್ಲ ಏನ್ ಮಾಡ್ಕೊಳಕಾಗತ್ತೆ. ನಮ್ಮ ಪಾಡಿ ನಾವು ಅದೇನ್ ಕೆಲಸ ನೋಡಮ್ ಬನ್ನಿ. ಸುಮ್ನೆ ನೀವು ತಲೆ ಕೆಡ್ಸ್ಕೊಬೇಡಿ, ಅಲ್ಲಿ ಪಾಲಾಗ್ತಿದ್ದಾರೆ, ಬನ್ನಿ ಅಲ್ಲಿಗೆ ಹೋಗೋಣ. ಎಲ್ಲ ಸಿನಪ್ಪ, ಈ ವಜ್ಜೊಂದು ಒಳ್ಳೆ ಕತೆ ಆತಲು. ಏನೋ ಮಾಡೋದು ಗೌಡ್ರೆ, ಏನಾರ ಮಾಡ್ಕೊಳ್ಳಿ, ಕರೆದು ಒಂಚೂರು ಉಣ್ಣಕ್ಕಿಟ್ರೆ ಬತ್ತೀನಿ ಗೌಡ್ರೆ. ಅದ್ರಲ್ಲೂ ಬೈಕಲ್ಲ ನನಗೊಂಚೂರು ಕರ್ಕೊಂಡು ಹೋದ್ರೆ ಬತ್ತೀನಿ. ಅಲ್ಲಿಗಂತ ನನ್ನ ಕೈಲಂತೂ ನಡಿಯಕ್ಕಾಗಲ್ಲ ಗೌಡ್ರಿ. ಹಂಗಾಗೋಗ್ಬಿಟ್ಟಿದೆ, ಅಷ್ಟೊಂದು ಕಾಲು ನೋವು ಗೌಡ್ರೆ. ಸರಿನಾ? ನೀವು ಹೆಂಗೆ ಹೇಳ್ತೀರೋ ಹಂಗೆ, ನಂದೇನು ಹೇಳ್ಕಂಗೌಡ್ರಿ. ಒಂಚೂರು ಕರ್ಕೊಂಡೋದ್ರೆ ಅಲ್ಲೆಲ್ಲಾರ ಒಂದು ಕುತ್ಕೊಂಡು ಒಂಚೂರು ಉಣ್ಕೊಂಡು ಒಂದು ಮುದ್ದೆ 1-2 ಪೀಸ್ ಬಾಡ ಬರ್ತೀನಿ ನಾನು. ಅಷ್ಟೇ ಕಂಗೌಡ್ರೆ, ನಂದೇನಿಲ್ಲ. ಎಲ್ಲ ಸರಿಯಪ್ಪ, ಹಿಂಗಂದ್ಬಿಟ್ರೆ ಆಗುತ್ತೇನೋ. ಎಲ್ಲ ಹುಡುಗ ಶಿವು ಬರೋ, ನೀನೇ ಅಡುಗೆ ಮಾಡುವಂತೆ. ನೋಡೋಣ, ಇವತ್ತು ಜಾಳ್ತೈತೆ, ಒಂದು ಪಾಲ್ ಸಿಕ್ಕಿರೆ ತಗೊಂಡೋಗಿ ಅಲ್ಲಿ ತೋಟದ ಹೋಗಿರ್ತೀವಿ. ಬೇಗ ಬಂದ್ಬಿಡು, ಅಲ್ಲೇ ಬೇಯಿಸ್ಕೊಂಡು
ತಿನ್ಕೊಂಡ್ ಬಂದ್ರ ಆತತ್ತಾಗಿ. ಗೌಡ್ರ ನನಗೂ ಒಂಚೂರು ಕೆಲ್ಸಗಳಿದಾವ್ ಗೌಡ್ರ. ಸುಮ್ನೆ ಆಮೇಲೆ ನಮ್ಮ ಮನೇಲಿ ಬೇರೆ ಕೂಗಾಡ್ತಿರ್ತಾಳೆ. ಬೇಡ ಗೌಡ್ರೆ, ನೀವೇ ಹೋಗ್ ಬನ್ನಿ, ನಾನ್ ಇನ್ನೆಲ್ಲಿ ಬರೋಣ. ಇಲ್ಲ ಶಿವು, ಹಂಗಂದ್ರೆ ಆಗುತ್ತೇನು? ಬಾರೋ, ಬೇಜಾರ್ ಮಾಡ್ಕೊಬೇಡ. ನಿಮ್ ಮನೇಲಿ ಇನ್ನೇನ್ ಇದ್ದಿದ್ದಕ್ಕ ಬಾರೋ. ಈ ಹೆಂಗಸ್ರುಗಳ್ದೆಲ್ಲ ನಮ್ ಮನೇಲೂ ಹಂಗೆ ಆಡ್ತಾರಪ್ಪ. ನಾನ್ ನೋಡು ತಲೆನೇ ಕಡಿಸ್ಕೊಳಲ್ಲ. ಅಯ್ಯೋ, ನಿಮ್ದೇನಂಗ ನಡ್ದ್ ಬಿಡ್ಕಂಗೌಡ್ರಿ, ನಮ್ದಂಗ ಆಗುತ್ತ. ಸರಿ ಸರಿ ಅಜ್ಜ, ಬರೋಜ, ನಡ್ರಿ ಹೋಗೋಣ. ಅದೆಲ್ ಮರಿ ಕೂತಿದ್ದಾರೆ ಎಲ್ಲ. ಸೀನಪ್ಪ ಬಾರೋ, ನಿಧಾನಕ್ಕೆ ಹೋಗಂ ಬಾರೋ. ಇದ್ಯಾಕಲ್ಲ ಸೀನಪ್ಪ ಹಿಂಗ್ ನಿಂತ್ಯ? ಒಕ್ಕಡಿ ಕಾಲ್ ಮಾಡ್ಕೊಂಡು ಸರಿಯಾಗಿ ನಿಂತ್ಕೊಳ್ಳ. ಗೌಡ್ರೆ, ನಿಮಗೆ ಹೇಳ್ದಂಗೆ ತಮಾಷೆ ಆಗ್ತೈತೆ ಗೌಡ್ರೆ. ನೋವು ಅನುಭವಿಸ್ತೀರ, ನೀವು ಗೊತ್ತು ನನ್ನ ನೋವು. ಸುಮ್ಮ ಬಂದಾಗಿದ್ರೆ ಬರ್ರಿ, ಇಲ್ಲ ಅಂದ್ರೆ ನನಗೆ ನೆಮ್ಮದಿಯಾಗಿ ಕೂತ್ಕೊಳಕ್ ಬಿಡ್ರಿ. ಎಲ್ಲ ಹುಡುಗ ಶಿವು, ನಾವಲ್ಲಿ ಪಾಲ್ ತಗೊಂಡು ಫೋನ್ ಮಾಡ್ತೀವಿ ಕಣು, ಒತ್ತಂತೆ ಬಂದ್ಬಿಡು. ಸರಿ ಸರಿ ಆಯ್ತು ತಾಳಿ ಗೌಡ್ರೆ. ಸರಿ ಆಯ್ತು ತಾಳಿ. ಅಜ್ಜ ಬರೋಜ, ನಡಿ, ಅದೆಲ್ಲ ನಡಿ ಹೋಗೋಣ ಬೇಗ, ಒತ್ತಾತ್ತೆ. ಹೂಕಂಬ ಬನ್ನಿ ಗೌಡ್ರೆ, ಬೇಗ ಟೈಮ್ ಆಗ್ಬಿಡತ್ ಬನ್ನಿ. ಆಮೇಲೆ ಪಾಗೀಲು ಎಲ್ಲ ಆಗ್ಬಿಟ್ಟವೆ, ಕೊಡಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟಾರು. ಬನ್ನಿ ಎತ್ತಾಗಿ ಹೋಗೋಣ ಬೇಗ. ಓಹೋ, ಆಲೆ ಪಾಲ್ ಹಾಕೇ ಬಿಟ್ಟಾರ ಅಜ್ಜ. ಕೊಯ್ದು ಪಾಲ್ ಹಾಕೇ ಬಿಟ್ಟಾರೆ. ಓ, ನಮ್ಗೆ ನಂಗಾರೆ ಪಾಲ್ ಸಿಗೋದು ಡೌಟ್ ಹಾಕೊಂಡ್ಬಿಡೋದು. ಇನ್ನೆಲ್ಲಿ ಸಿಗುತ್ತೆ? ಬನ್ನಿ ಎತ್ತಾಗಿ. ಗೌಡ್ರೆ, ನೀವ್ ಯಾಕೆ ತಲೆ ಕೆಡ್ಸ್ಕೊತೀರ? ಸುಮ್ನಿರಿ. ನಾನು ಆಗ್ಲೇನೆ ಗೋಪಣ್ಣಗೆ ಹೇಳ್ ಬಂದಿದೀನಿ, ನಮ್ಗೊಂದ್ ಪಾಲ್ ಬೇಕು ಕಣಪ್ಪ. ಗೌಡ್ರು ನಾವೆಲ್ಲ ಹಿಂಗ ಒಂಚೂರು ಎಲ್ಲ ಒಂತ ಸೇರ್ಕೊಂತಿದ್ದೀವಿ, ನಮ್ಗೊಂದ್ ಪಾಲ್ ಬೇಕು ಅಂತ ನಾನು ಆಗ್ಲೇನೆ ಹೇಳ್ ಬಂದಿದ್ದೆ. ನಮ್ಗೊಂದ್ ಪಾಲಿಗೆ ಹೇಳಿದ್ದೀನಿ, ಸುಮ್ನಿರಿ, ನೀವು ತಲೆ ಕೆಡ್ಸ್ಕೊಬೇಡಿ. ಓಹೋ ಗೌಡ್ರೆ, ಈ ವಜ್ಜ ಎಂತ ಕ್ರಿಮಿನಲ್ ನೋಡಿ ಗೌಡ್ರೆ. ನಮಗ್ ಗೊತ್ತಿಲ್ದಂಗ ಬಂದು ಪಾಲ್ ಹೇಳ್ಬಂದು ಆಮೇಲೆ ನಮ್ಮನ್ನ ಹುಡಿಕೊಂಡ್ ಬಂದನಲ್ಲ ಈ ವಜ್ಜ. ಕಡಿಮೆ ಅಜ್ಜ ಅಲ್ಲ ಇವ್ರು. ಅಜೋ, ನೀನ್ ನೌಟಂಕಿ ಬುದ್ಧಿ ತೋರ್ಸ್ಬಿಡ್ತೀಯಲ್ಲ ಅಜ್ಜ ಕೊನೆಗೂ. ಇಲ್ಲ ಸಿನಪ್ಪ, ಹಂಗಂದ್ರ ಆಗುತ್ತೇನು? ಆಮೇಲೆ ಇಲ್ಲೆಲ್ಲ ಕಟ್ ಮಾಡ್ತಿದ್ರು ಕಣು, ಆಗ್ಲೇ ನೀವು ಮರಿ ಸುಲ್ದ್ಬಿಟ್ಟು. ನಾನು ಅದಕ್ಕೆ ಒಂದ್ ಮಾತು ಹೇಳ್ಬೋದಿದ್ದೆ ಗೋಪಣ್ಣಗೆ, ನಮ್ಗೊಂದ್ ಪಾಲ್ ಇಕ್ಕಿರು, ನಮಗ್ ಬೇಕು ಕಣಪ್ಪ ಅಂತ ಹೇಳಿ. ಆಮೇಲೆ ಎಲ್ಲರಿಗೂ ಪಾಲ್ ಆಗ್ಬಿಟ್ಟವೆ, ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ. ಹಂಗಾಗಿ ಮುಂಚೆನೆ ಹೇಳ್ ಬಂದಿದ್ದೆ ಕಣು, ಸುಮ್ನಿರವ್. ಓ ಗೌಡ್ರೆ, ಏನ್ ಆರಾಮ ಗೌಡ್ರೆ? ಓ ಹೂಕಂಗ್ ಗೋಪಣ್ಣ, ನೀವೆಲ್ಲ ಆರಾಮಾಗಿದ್ರಾ? ಇದೆಲ್ಲಿ ಎಲ್ಲಿಗೆ ಹೋಯ್ತ ಮೇಯ್ಸಕ್ಕೆ? ಈ ಮರಿ ಒಟ್ಟೊಬ್ರ ಬಂದು ಸತ್ತೋಗ್ಬಿಡ್ತು ಅಂತ ಹೇಳಿರು. ಅದೆಲ್ಲಿಗೆ ಹೋಯ್ದೆ ಮೇಯ್ಸಕ್ಕೆ? ಅಯ್ಯೋ ಗೌಡ್ರೆ, ಆ ಕಡೆ ಆ ಗುಡ್ಡದ ಕಡೆಗೆ ಹೊಡ್ಕೊಂಡು ಹೋಯ್ದಕ್ಕಂಗ ಗೌಡ್ರೆ. ಏನ್ ಮಾಡೋದು, ಹಾಳಾದು ಅದು ಹೋಗಿ ಎಲ್ಲೋ ಬಾಯಿ ಹಾಕ್ಬಿಟ್ಟೈತಿ. ನೋಡಿರ್ ಒಟ್ಟೊಬ್ರ ಬಂದ ತಕ್ಷಣ ಗೊತ್ತಾಯ್ತು ಇನ್ನೇ ನಿಮ್ ಮರಿ ಸತ್ತೋಗದೆ ಅಂತ ಹೇಳಿ. ಅದಕ್ಕೆ ಅತ್ತಾಗಿ ಅಲ್ಲೇ ಕೊಯ್ದು ಬಿಟ್ಟು ಎತ್ಕೊಂಡ್ ಬಂದಿದ್ದೆ. ಬೈಕಲ್ಲಿ ನಮ್ಮ ಹುಡುಗ ಫೋನ್ ಮಾಡಿ ಕರ್ಸ್ಕೊಂಡು ತಾಂಬಂದೆ. ಇಲ್ಲಿ ಬಂದ್ ಹಂಗತ್ತಾಗಿ ಎಲ್ಲ ಕಟ್ ಮಾಡಿ ಎತ್ತಾಗಿ ರೆಡಿ ಮಾಡಿ ಪಾಲ್ ಕೊಡ್ತಾ ಇದ್ದೀನಿ ಕಂಗೌಡ್ರೆ. ಓ, ಹೆಂಗ ಒಳ್ಳೆ ಗುಡ್ಡ ಮಾಂಸ ಹೆಂಗ ಮಾಡ್ದೆ ಬಿಡಪ್ಪ. ಅತ್ತಾಗಿ ಹೆಂಗ ಸಾಯಕ್ಕೂ ಮುಂಚೆನೆ ಮರಿ ಕೊಯ್ದಿದ್ದ, ಇಲ್ಲ ಸದಾದ್ಮೇಲೆ ಕೊಯ್ದ? ಅಯ್ಯೋ ಇಲ್ಲ ಕಂಗೌಡ್ರೆ, ಈ ಮರಿ ಹೆಂಗಿದ್ರು ಉಳಿಯಲ್ಲ ಅಂತ ಸತ್ತೋಗುತ್ತೆ ಅಂತ ಗೊತ್ತಾತಲ್ಲ. ಅದಕ್ಕೆ ಅತ್ತಾಗಿ ನಾನು ಅಲ್ಲೇ ಕೊಯ್ದ್ಬಿಟ್ಟೆ, ಮೆಟ್ರ ಕೊಯ್ದ್ಬಿಟ್ಟು ಒಂದ್ ಚೀಲ ತರ ಕೇಳಿದ್ದ ಹುಡುಗಿಗೆ. ಚೀಲ ಅಲ್ಲೇ ಎಸಿದೀನಿ ನೋಡಿ, ಆ ಚೀಲದಾಗೆಲ್ಲ ಬರೀ ರಕ್ತ ತುಂಬೈತಿ. ಆ ಚೀಲದಾಗ ಕಟ್ಕೊಂಡು ತಾಂಬಂದು ಕಂಗೌಡ್ರೆ ಬೈಕ್ ಮೇಲೆ. ಓ, ಹೆಂಗ ಒಳ್ಳೇದ ಮಾಡಿಕೊಂಬಿಡಪ್ಪ ಅತ್ತಾಗಿ. ಸರಿ ಸರಿ, ನಮ್ಗೊಂದ್ ಪಾಲ್ ಕೊಡು. ಈ ಬೋರಾಜ ಬೇಡ ಬೇಡ ಅಂದ್ರು ಪಾಲ್ ಹೇಳಿದ್ದೀನಿ ಬನ್ನಿ ಗೌಡ್ರ ಅಂತ ಕರ್ಕೊಂಬಂದ್ರು. ಸರಿ ಆಯ್ತು, ನಮ್ಗೊಂದ್ ಪಾಲ್ ಕೊಡಪ್ಪ. ಅಯ್ಯೋ ಬನ್ನಿ ಗೌಡ್ರೆ, ನಿಮಗಿಲ್ಲ ಅನ್ನಕಾಗತ್ತಾ? ಸರಿ ಆಯ್ತು ಬನ್ನಿ, ತಗೊಂಡೋಯ್ರಂತೆ. ಈ ಬೋರಾಜನ್ ಕಾಟ ತಡೆಯಕ್ ಆಗ್ತಿಲ್ ಕಣಪ್ಪ ನಮ್ಗೆ. ಭಾನುವಾರ ಕಂಗೌಡ್ರೆ ತಿಂದ ಹೋದ್ರೆ ಸರಿ ಆಗಲ್ಲ, ಬಾಡ್ ತಿನ್ಲೇಬೇಕು. ಬನ್ನಿ ಗೌಡ್ರೆ ಅಂತ ಏನ್ ನಿಮಿಷ ಇಕ್ಕಿದ್ದೆ. ಈ ವಜ್ಜೆಗೆ ಮನ್ಲಿ ಮಾಡಿಸ್ಕೊಂಡ್ ತಿನ್ನಕ್ಕೂ ಧೈರ್ಯ ಇಲ್ಲ. ಬಾಡ್ ತಿಂದಂಗಿರಕ್ಕೂ ಸುಮ್ನ ಆಗಲ್ವ ಅಂತ ವಜ್ಜ. ಒದ್ದ ಕಡೆ ಕತೆ ಆತು ಕಣಪ್ಪ. ಏನ್ ಮಾಡೋಣ ಅತ್ತಾಗಿ. ಸರಿ ಸರಿ ಆಯ್ತು, ಒಂದ್ ಗುಡ್ಡ ಮಾಸದ ಪಾಲ್ ನಮ್ಗೊಂದ್ ಕೊಡು. ಅಯ್ಯೋ, ಆ ವಜ್ಜಗೂ ಇನ್ನೇನ ವಯಸ್ಸಾಗ್ತಾ ಬಂತು ತಾಳಿಗೌಡ್ರೆ. ಅದಕ್ಕೆ ಹತ್ತು ಬಾಡ್ ತಿನ್ನನ ಅದು ಇದು ಅಂತ ಏನೇನಾರ ಒಂಚೂರು ಆಸೆ ಇದ್ದವು. ಹಿಂಗೆ ತಿಂತ ಬನ್ನಿ ಅತ್ತಾಗಿ ಇನ್ನೇನ್ ಮಾಡಕ್ಕಾಗತ್ತೆ, ತಾಂಡೋಗಿರಂತೆ. ಒಳ್ಳೆ ದೊಡ್ಡ ಮರಿನೇ ಹಿಂಗ ಆಗ್ಬಿಟ್ಟಿತ್ತಲ್ಲ ಗೋಪಣ್ಣ. ನೋಡು ಒಂಚೂರು ಮೇಯ್ಸ್ಕೊಂಬರಾಕ್ತಾನೆ. ನೋಡಿರೆ ಒಳ್ಳೆ ಚರ್ಬಿ ಇರೋ ಮರಿ ಚೆನ್ನಾಗೈತಿ ಮರಿ. ಮಟನ್ ನೋಡಿರೆ ಗೊತ್ತಾಗ್ತೈತಿ, ಒಳ್ಳೆ ಕೆಂಪಗೆ ನೋಡಲ್ಲಿ ಚರ್ಬಿ ಇರೋದು. ಒಳ್ಳೆ ಮರಿನೇ ಹಿಂಗ ಆಗ್ಬಿಟ್ಟಿತ್ತಲ್ಲ. ನೋಡು ಒಂಚೂರು ನೀಟಾಗಿ ಮೇಯ್ಸ್ಕೊಂಬರಾಕ್ತಾನೆ. ಅಯ್ಯೋ, ನಾನು ಒಬ್ನೇ ಎಷ್ಟಂತ ಸಾಯಂ ಬನ್ನಿ ಗೌಡ್ರೆ ಅತ್ತಾಗಿ. ನನ್ಗೂ ಆ ಕೂರಿಗಳ ಜೊತೆ ಸುತ್ತಿ ಸಾಕಾಗೋಗಿರ್ತಿ. ಎಲ್ಲಾರು ಒಂಚೂರು ಕೂತ್ಕೊಂಡ್ರೆ ಹಿಂಗಾಗೋಗುತ್ತೆ. ಇನ್ನೇನ್ ಮಾಡೋಣ ಅತ್ತಾಗಿ.
ನನ್ನ ನಾಣೆ ಬರೀ ಸರಿ ಇಲ್ಲ, ಬನ್ನಿ ಅತ್ತಾಗ ಇನ್ನೇನ್ ಮಾಡೋಣ. ಸರಿ ಸರಿ ಆತು. ಇನ್ ಮುಂದೆ ಒಂಚೂರು ನೋಡಿ ಹುಷಾರಾಗಿ ಆ ಕಡೆ ಹೊಡ್ಕೊಂಡು ಹೋಗ್ದಂಗೆ ನೀಟ್ ನೋಡ್ಕೊಂಡು ಮೇಯ್ಸಪ್ಪ.